ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ PhDಗೆ ಅರ್ಜಿಗಳನ್ನು ಕರೆದಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಈಗ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಯಾರಿಗೆಲ್ಲ ವಿನಾಯಿತಿ ಇರುತ್ತೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಕರೀತಾರಲ್ಲ, ಅದರಲ್ಲಿ ಅದನ್ನು ಬರೀದೇ ಕೂಡ ಯಾರೆಲ್ಲ PhDಯನ್ನು ಮಾಡಬಹುದು, ಹಾಗೆ ಈ PhDಗೆ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಏನೆಲ್ಲ ಅರ್ಹತೆ ಇರಬೇಕು, ಹಾಗೆ ಅರ್ಜಿಯ ಶುಲ್ಕ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, 19 ವಿಷಯಗಳಲ್ಲಿ ಈ PhDಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು, ಹಾಗೆ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕ ಏನು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ನೀವು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಅಫಿಷಿಯಲ್ ನೋಟಿಫಿಕೇಷನನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅಂತ ಏನೇನಿದೆ ಇನ್ಫಾರ್ಮೇಷನ್ ಅಂತೇಳಿ. ಫ್ರೆಂಡ್ಸ್ ನೋಡಿ, ಇದು ಅಫಿಷಿಯಲ್ ನೋಟಿಫಿಕೇಷನ್ನು ದಾವಣಗೆರೆ ವಿಶ್ವವಿದ್ಯಾಲಯದ್ದು. ಸೊ ಇದು ಅಪ್ಲಿಕೇಶನ್ನು ರಿಲೀಸ್ ಆಗಿರ್ತಕ್ಕಂಥ ಈ ನೋಟಿಫಿಕೇಷನ್ ಆಗಿರುವಂಥದ್ದು ದಿನಾಂಕ 12ನೇ ತಿಂಗಳಲ್ಲಿ 17ನೇ ತಾರೀಕಿಗೆ ಆಗಿರುವಂಥದ್ದು, ಹೌದಾ? ಸೊ ಹಾಗಾದರೆ ಮುಂದೆ ನೋಡ್ತಾ ಹೋಗೋಣ ಅಂತ ಇನ್ನು ಇದರಲ್ಲಿ ಇನ್ಫಾರ್ಮೇಷನ್ ಏನೇನಿದೆ ಏನೇನಿಲ್ಲ ಅಂತೇಳಿ. ವಿಷಯ: ವಿಶ್ವವಿದ್ಯಾಲಯದ ವಿವಿಧ ಅಧ್ಯಯನ ವಿಭಾಗಗಳಲ್ಲಿ ಲಭ್ಯವಿರುವ 2022-23ನೇ ಸಾಲಿನ PhD ಸಂಶೋಧನಾ ಸ್ಥಾನಗಳಿಗೆ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ. ಸೊ ಇಲ್ಲಿ ಕ್ಯಾಟಗರಿ ವೈಸು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನಿದೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಅಂತೇಳಿ. ಸೊ ನೋಡ್ತಾ ಬನ್ನಿ, ಇಲ್ಲೇ ಇದೆ ನೋಡಿ ವಿಭಾಗಗಳು. ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ: GM, SC, ST, ಕ್ಯಾಟಗರಿ 1 OBC, HK ಮತ್ತು ಟೋಟಲ್ ವೇಕೆನ್ಸಿ ಎಷ್ಟೆಷ್ಟಿದಾವೆ ಅಂತ. ಸೊ ಕನ್ನಡದಲ್ಲಿ ಎಷ್ಟಿದ್ದಾವೆ? ಟೋಟಲು 3 ಇದ್ದಾವೆ, ಹೌದಾ? ಟೋಟಲ್ ವೇಕೆನ್ಸಿಗಳಲ್ಲಿ 2 ST ಮತ್ತು ಕ್ಯಾಟಗರಿ 1ಗೆ ಸೇರಿ 2 ಇದ್ದಾವೆ, 1 HK ಇರ್ತಕ್ಕಂಥವ್ರಿಗೆ, ಓಕೆನಾ? ಟೋಟಲ್ 3 ಇದ್ದಾವೆ, ಇಂಗ್ಲೀಷಲ್ಲಿ ಕೂಡ ಇದ್ದಾವೆ. ಸೊ ಟೋಟಲಾಗಿ ನೋಡ್ತಾ ಬನ್ನಿ, ನಾನು ಪ್ರತಿಯೊಂದನ್ನು ಹೇಳ್ತಾ ಕೂತ್ರೆ ಬಹಳಷ್ಟು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಹಾಕಿರ್ತೀವಂತ ಜಾಯ್ನ್ ಆಗಿ. ಸೊ ಇಲ್ಲಿ ಈಗ ನೋಡ್ತಾ ಬನ್ನಿ, ಆದರೆ ಕ್ವಾಲಿಫಿಕೇಷನ್ ಏನೆಲ್ಲ ಆಲ್ರೆಡಿ ಹೇಳಿದ್ವಲ್ಲ ಅಷ್ಟು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಂತ ಇದ್ರ ಬಗ್ಗೆ. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ ಇದ್ದಾವೆ, ಟೋಟಲಾಗಿ 19 ಸಬ್ಜೆಕ್ಟ್ ಇರ್ತಕ್ಕಂಥವು. ಸೊ ಟೋಟಲಾಗಿ ಎಷ್ಟಿದ್ದಾವೆ ಇಲ್ಲಿ ವೇಕೆನ್ಸಿಗಳು? 222 ವೇಕೆನ್ಸಿಗಳು ಇರ್ತಕ್ಕಂಥದ್ದು, ಓಕೆನಾ? ಸೊ ಇಲ್ಲಿ ನೋಡ್ತಾ ಬರೋಣ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ನೋಡಿರಿ, ಏನೇನಿದೆ ಏನೇನಿಲ್ಲ ಅಂತ. ಸೊ ನಿಮಗೆ ಇಲ್ಲಿ ಅರ್ಹತೆ ಏನಿರಬೇಕಂತ ನೋಡಿದ್ರೆ, ನಿಮಗೆ PGಯಲ್ಲಿ ಏನಾಗಿರಬೇಕು, ಕನಿಷ್ಠ ಅಂದರೂ ಕೂಡ 55% ನೀವು ಮಾಡಿರಬೇಕು. ನಿಮ್ಮ MA ಆಗಿರ್ಬೋದು, MCom ಆಗಿರ್ಬೋದು, MSW ಆಗಿರ್ಬೋದು, MSc ಆಗಿರ್ಬೋದು, ಅದರಲ್ಲಿ ನೀವೇನು ಮಾಡಿರಬೇಕು, ಮಿನಿಮಮ್ ಅಂದರೆ ಕೂಡ 55% ಮಾಡಿರಬೇಕು, ಓಕೆನಾ? ಇನ್ನು ಇಲ್ಲಿ SC ST ಅವ್ರಿಗೆ ಏನಾಗಿರುತ್ತೆ, ಮತ್ತು ಪ್ರವರ್ಗ 1 ಅವ್ರಿಗೆ ಕ್ಯಾಟಗರಿ 1ರವ್ರಿಗೆ 50% ಆಗಿರಬೇಕು, ಓಕೆನಾ? SC ST ಮತ್ತು ಕ್ಯಾಟಗರಿ 1ಗೆ 50% ಆಗಿರಬೇಕು, ಯಾವುದರಲ್ಲಿ? ನಿಮ್ಮ PGಯಲ್ಲಿ. ಹಾಗೆ SC ST ಮತ್ತು ಕ್ಯಾಟಗರಿ 1ಅನ್ನು ಬಿಟ್ಟು ಉಳಿದಂಥ ಎಲ್ಲ ಕ್ಯಾಟಗರಿ ಅವರಿಗೆ 55% ನಿಮ್ಮ PGಯಲ್ಲಿ ಆಗಿರಬೇಕು, ಓಕೆನಾ? ಸೊ ನೆಕ್ಸ್ಟ್ ಇದಾದಮೇಲೆ PhDಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ, ಸೊ ನೋಡಿರಿ, PhDಗೆ ಅರ್ಜಿ ಶುಲ್ಕ 2,000 ರೂಪಾಯಿ ಇರ್ತಕ್ಕಂಥದ್ದು. ನೀವೇನಾದರೂ PhDನ ಮಾಡ್ತೀವಿ ಅನ್ನೋದಾದರೆ, ಅಪ್ಲಿಕೇಶನ್ ಹಾಕ್ತೀವಿ ಅನ್ನೋದಾದರೆ 2,000 ರೂಪಾಯಿನ ನೀವೇನು ಮಾಡೋಕ್ಕಲ್ಲಿ ಫೀಸನ್ನು ಕಟ್ಟಬೇಕು. ಸೊ ಅದನ್ನು ನೀವು ಕ್ಯಾಶ್ ಆಗಿ ಕಟ್ಟೋದಕ್ಕೆ ಅವಕಾಶ ಇರೋದಿಲ್ಲ, ಅದನ್ನು ನೀವು ಡಿಮ್ಯಾಂಡ್ ಡ್ರಾಫ್ಟ್ನೊಂದಿಗೆ ಕಟ್ಟಬೇಕು, ಓಕೆನಾ? ಇನ್ನು SC ST ಮತ್ತು ಪ್ರವರ್ಗ 1 ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿತ್ತಂದರೆ ಅವ್ರಿಗೆ 1,000 ರೂಪಾಯಿ ಇರ್ತಕ್ಕಂಥದ್ದು. ಇವಾಗ SC ST ಮತ್ತು ಪ್ರವರ್ಗ 1ಅನ್ನು ಬಿಟ್ಟರೆ ಉಳಿದಂಥವ್ರು ಯಾರೆಲ್ಲ ಬರ್ತಿರಲ್ಲ, ಸೊ ಅವ್ರಿಗೆ ಆಯ್ತಂದರೆ 2,000 ರೂಪಾಯಿ ಇರ್ತದೆ. ಇನ್ನು SC ST ಕ್ಯಾಟಗರಿ 1ಗೆ ಆದರೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ನಿಮಗೆ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ನೋಡೋದಾದರೆ, ಇಲ್ಲಿ ಇದನ್ನು ಯಾರ ಹೆಸರಿನಲ್ಲಿ ನೀವು ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆಸ್ಬೇಕಂದ್ರೆ DDಯನ್ನು ತೆಗೆಸ್ಬೇಕನ್ನೋದಾದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, DDಯನ್ನು ತೆಗೆಸ್ಕೊಳ್ಬೇಕಾದ್ರೆ ನೀವು ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ಇವರ ಪದನಾಮದಲ್ಲಿ ನೀವೇನು ತೆಗೆಸ್ಬೇಕಂತ ಹೇಳಿದ್ದಾರೆ, ಓಕೆನಾ? ಏನನ್ನ DDಯನ್ನು ತೆಗೆಸ್ಬೇಕಾದ್ರೆ ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ಇವರಿಗೆ ಯಾವ ಬ್ಯಾಂಕ್? ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿನೇ ತೆಗೆಸ್ಬೇಕು, ಓಕೆನಾ? ಅಡ್ರೆಸ್ ಏನು ಕೊಡಬೇಕಲ್ಲಿ, ನೇಮನ್ನು ಯಾರ ಹೆಸರಲ್ಲೇ ತೆಗೆಸ್ಬೇಕನ್ನ ಹಣಕಾಸು ಅಧಿಕಾರಿಗಳು ದಾವಣಗೆರೆ ವಿಶ್ವವಿದ್ಯಾಲಯ, ಅದು ಬ್ಯಾಂಕ್ ಯಾವುದಾಗಿರಬೇಕು? ನಿಮ್ಮದು SBI ಬ್ಯಾಂಕಲ್ಲೇ ತೆಗೆಸಿರ್ಬೇಕು DDಯನ್ನು, ಓಕೆನಾ? ಸೊ ಇದು ಯಾವುದೇ ವಿಶ್ವವಿದ್ಯಾಲಯ ಕ್ಯಾಂಪಸ್ ಶಾಖೆ ಶಿವಗಂಗೋತ್ರಿ ಈ ಹೆಸರಿನಲ್ಲಿನೇ ತೆಗೆಸಿರಬೇಕು. ಸೊ ಇನ್ನು ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡ್ತಾ ಹೋಗೋಣ ಅಂತ ಇನ್ಫಾರ್ಮೇಷನು. ಸೊ ಇದನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದನ್ನು ಎಲ್ಲಿ ಡೌನ್ಲೋಡ್ ನೀವು ಮಾಡ್ಕೊಳ್ಬೇಕನ್ನೋದಾದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಬೇಕು ನೀವು. ಈ ದಾವಣಗೆರೆ ಯೂನಿವರ್ಸಿಟಿಯ ಅಫಿಷಿಯಲ್ ವೆಬ್ಸೈಟ್ ಇದು, ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು. ಅರ್ಜಿ ಶುಲ್ಕ 2,000 ರೂಪಾಯಿ ಇರ್ತದೆ. ಇನ್ನು SC STಗೆ ಆಯಿತು ಅಂದರೆ, ಹಾಗೆ ಕ್ಯಾಟಗರಿ 1ಗೆ ಆಯಿತು ಅಂದರೆ 1,000 ರೂಪೀಸ್ ಇರ್ತದೆ. ಸೊ ಹಾಗೆ ಇಲ್ಲಿ ನೀವು ಇನ್ನೂ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಏನಂತ ನೋಡೋದಾದರೆ,
ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನಂತ ನೋಡಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಕೊನೆಯ ದಿನಾಂಕ ಇದು ಅಂದರೆ 16/1/2023 ಜನವರಿವರೆಗೆ ನಿಮಗೆ ಅವಕಾಶ ಇರ್ತಕ್ಕಂಥ ಅರ್ಧ ತಿಂಗಳು, ಅಂದರೆ 16ನೇ ತಾರೀಕಿನ ತನಕ ಅವಕಾಶನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಟೈಮಿಂಗ್ ಏನಿದೆ ಅಂತ ನೋಡೋದಾದರೆ ಇಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ, ಎಷ್ಟನೇ ತಾರೀಕು 16/1/2023, ಹಾಗೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಲಾಸ್ಟ್ ನಿಮಗೆ ಇರ್ತದೆ. ಈ ಟೈಮಲ್ಲಿ ಮಾತ್ರ ಇಲ್ಲಿ ತೊಗೊಳ್ತಾರೆ, ಓಕೆನಾ. ಇನ್ನು ಮತ್ತೆ ಇನ್ನೂ ಉಳಿದಂತೆ ಏನೆಲ್ಲ ಇದೆ ಅಂತ ನೋಡೋದಾದರೆ ಕೆಳಗಡೆ 5ನೇ ಪಾಯಿಂಟಲ್ಲಿ ನೋಡಿರಿ, ಸಂಶೋಧನೆಗೆ ಸಂಬಂಧಿಸಿದ ತಾತ್ಕಾಲಿಕ ನೋಂದಣಿಯನ್ನು PhD ರಿಜಿಸ್ಟ್ರೇಷನ್, ಓಕೆನಾ, UGC ಪ್ರವೇಶ ಪರೀಕ್ಷಾ ಮಾರ್ಗಸೂಚಿ ಹಾಗೂ ನಿಯಮಗಳ ಅನುಸಾರ ಮತ್ತು ಅರ್ಹತೆಯ ಆಧಾರದ ಮೇಲೆ ನೀಡಲಾಗುತ್ತೆ. ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದೇ ತಾತ್ಕಾಲಿಕ PhD ನೋಂದಣಿಗೆ ಖಾತ್ರಿ ಎಂದು ಪರಿಗಣಿಸಬಾರದು. ನಿಮ್ಗೆ ಯಾವಾಗ ನೀವು ಕನ್ಫರ್ಮ್ ಅಂತೇಳಿ ನಿಮ್ಗೆ ಕನ್ಫರ್ಮ್ ಮಾಡ್ತಾರೆ ಆವಾಗ ಮಾತ್ರ ನೀವು PhDಗೆ ಕನ್ಫರ್ಮ್ ಆಗಿದ್ದೀರಿ ಅಂತ ಅರ್ಥ. ಸೊ ನಿಮಗೆ ಎಕ್ಸಾಮಲ್ಲಿ ಇಲ್ಲಿ ನೀವು ಸೆಲೆಕ್ಟ್ ಆಗಿದ್ದರೂ ಕೂಡ, ಎಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಆಗಿದ್ದರೂ ಕೂಡ ನೀವು ಅದು ಫೈನಲ್ ಅಲ್ಲ. ಸೊ ಅದನ್ನು ನಿಮಗೆ ಫೈನಲ್ ಅಂತೇಳಿ ಅವರು ಹೇಳೋ ತನಕ ನೀವು ಫೈನಲ್ ಆಗಿರೋದಿಲ್ಲ. ಸೊ ಅದರಲ್ಲಿ ಯಾರಿಗೆಲ್ಲ ಈ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ವಿನಾಯಿತಿ ಇದೆ ಅಂತ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 6ನೇ ಪಾಯಿಂಟಲ್ಲಿ UGC ನೆಟ್ಟನ್ನು ಕ್ಲಿಯರ್ ಮಾಡಿದಂಥವ್ರಿಗೆ ಇಲ್ಲಿ ವಿನಾಯಿತಿ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಯೋದಕ್ಕೆ ಅವರು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಪ್ರವೇಶ ಪರೀಕ್ಷೆಯನ್ನು. ಹಾಗೆ JRF ಆಗಿತ್ತಂದರೆ ಅವರಿಗೂ ಕೂಡ ಇಲ್ಲಿ ವಿನಾಯಿತಿ ಇರುತ್ತೆ. UGC ನೆಟ್ಟು, JRF, ಹಾಗೆ UGC CSIR ಇದಾಗಿದ್ದರೂ ಕೂಡ ನಿಮಗೆ ವಿನಾಯಿತಿ ಇರ್ತದೆ. ನೆಟ್ ಆಗಿದ್ರು ಕೂಡ ಇರ್ತದೆ, JRF ಆಗಿದ್ರು ಕೂಡ ಇರ್ತದೆ, ಗೇಟ್ ಅಂತ ಒಂದು ಎಕ್ಸಾಮ್ ಬರ್ತದೆ, ಅದು ಕ್ಲಿಯರ್ ಆಗಿದ್ರು ಕೂಡ ಇರ್ತದೆ. ಇನ್ನು MPhil ಆಗಿದ್ದರೂ ಕೂಡ ನಿಮಗೆ ಈ PhD ಎಂಟ್ರೆನ್ಸ್ ಎಕ್ಸಾಮ್ನಿಂದ ನೀವು ವಿನಾಯಿತಿಯನ್ನು ಪಡ್ಕೊಳ್ಬೋದು, ಓಕೆನಾ. ಇನ್ನು ತೆರಗಡೆಯಾದ ಅಭ್ಯರ್ಥಿಗೆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಇರ್ತದೆ ಅಂತ ಹೇಳಿದರೆ ಯಾವ್ಯಾವು ಇಷ್ಟೆಲ್ಲ ಏನಿದಾವಲ್ಲ, ಈ ಎಕ್ಸಾಮಲ್ಲಿ ನೀವೇನಾದರೂ ಪಾಸ್ ಆಗಿತ್ತಂದರೆ, ಕ್ಲಿಯರ್ ಮಾಡಿತ್ತಂತಂದರೆ ನಿಮಗೆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಇರ್ತದೆ. ಸೊ ಇಷ್ಟೇ ಅಲ್ಲದೆ ಇನ್ನೂ ಇನ್ಫಾರ್ಮೇಷನ್ ಇದೆ, ನೋಡ್ತಾ ಬರೋಣ ಅಂತೇಳಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಓಕೆನಾ. ಇಷ್ಟೆಲ್ಲ ಇದೆ ನೋಡಿರಿ ಇಲ್ಲಿರ್ತಕ್ಕಂಥದ್ದನ್ನು. ಇದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋದಿಲ್ಲ, ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಂತ. ಸೊ ಏನು ಇನ್ಫಾರ್ಮೇಷನ್ ಇತ್ತು ಮೇನು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಸೊ ಇದು ದಾವಣಗೆರೆ ಅಪ್ಲಿಕೇಶನ್, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತೆ, ಕ್ಯಾಟಗರಿ ವೈಸು, ಪ್ರತಿಯೊಂದು ಸಬ್ಜೆಕ್ಟ್ ವೈಸು ಇಲ್ಲಿ ಕೊಡ್ತಾ ಹೋಗಿರ್ತಾರೆ. ಸೊ ಇದು MCOM ನೋಡಿರಿ, ಇಲ್ಲಿರ್ತಕ್ಕಂಥ ಸೀಟ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ನೋಟಿಫಿಕೇಶನ್ನ ಹಾಕಿರ್ತೀವಂತ. ಸೊ ಅಲ್ಲಿ ಕನ್ನಡದಲ್ಲಿ ಇದ್ದಿದ್ದನ್ನೇ ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ಅಪ್ಲಿಕೇಶನ್ ಫಾರ್ಮ್ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಫಾರ್ಮು. ನೀವು ಫೀ ಪೇಮೆಂಟನ್ನು ಇಲ್ಲಿ ತುಂಬಿದ ಮೇಲೆ ಇಲ್ಲಿ ಬರೀಬೇಕಾದ್ರೆ ಡೀಟೇಲ್ಸ್ ಎಲ್ಲ, ಇದು ನಂಬರ್ಸು, ಡೇಟನ್ನು ಮತ್ತು ಪರ್ಸನಲ್ ಡೀಟೇಲ್ಸನ್ನು ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರು, ನ್ಯಾಷನಾಲಿಟಿ, ಕ್ಯಾಟಗರಿ ಇದಿಷ್ಟನ್ನು ಬರಿತಾ ಹೋಗಬೇಕು. ಕಾಮನ್ನಾಗಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಎಲ್ಲ ಇದರಲ್ಲಿ ಇರ್ತದೆ. ಸೊ ಅದನ್ನು ನೋಡಿ ಕಳಿಸಿ ನೀವು ಫಿಲ್ ಮಾಡಿ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಸೊ ಈ ಕಾಪಿ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಸೊ ಅದನ್ನು ನೀವು ಕ್ಲಿಕ್ ಮಾಡೋ ಮುಖಾಂತರವಾಗಿ ಜಾಯ್ನ್ ಆಗಿ ಇದನ್ನು ನೀವು ಕೂಡ ನೋಡ್ಕೊಳ್ಬೋದು. ಅಥವಾ ದಾವಣಗೆರೆ ವಿಶ್ವವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಕೂಡ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಮಾಹಿತಿ ಇರತಕ್ಕಂಥದ್ದು. ಸೊ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ PhDನ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.